ಸತತ ಬರಗಾಲ, ಅತಿವೃಷ್ಟಿ, ಅನಾವೃಷ್ಟಿ ಇವೆಲ್ಲದರಿಂದ ಯಾದಗಿರಿ ಜಿಲ್ಲೆ ರೈತಾಪಿಗಳು ಸಂಕಷ್ಟ ಅನುಭವಿಸಿದ್ರು. ಇದೀಗ ಅವರು ಕೊಂಚ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಜಿಲ್ಲೆಯಾದ್ಯಂತ ಮುಂಗಾರು ಹಂಗಾಮಿನ ಆರಂಭಿಕ ಮಳೆ ಉತ್ತಮವಾಗಿದೆ. ಬಿತ್ತನೆ ಕಾರ್ಯ ಚುರುಕುಗೊಂಡಿದೆ. ಈ ಕುರಿತ ವರದಿ ನಿಮ್ಮ ಮುಂದೆ. ಕೊನೆಗೂ ಮುನಿಸು ಮುರಿದುಕೊಂಡ ವರುಣದೇವ. ಮುಂಗಾರು ಹಂಗಾಮಿನ ಬಿತ್ತನೆಯಲ್ಲಿ ತೊಡಗಿಸಿಕೊಂಡ ಅನ್ನದಾತ. ಬರಗಾಲದಿಂದ ಕಂಗೆಟ್ಟಿದ್ದ ರೈತರ ಮೊಗದಲ್ಲಿ ಭರವಸೆಯ ಆಶಾಭಾವ. ಪ್ರಸ್ತುತ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುತ್ತಿರುವ ಚಿತ್ರಣ. ಕಳೆದ 2 ವರ್ಷಗಳ ಬರಗಾಲದಿಂದ ಅನ್ನದಾತರು ಬೇಸತ್ತಿದ್ರು. ಅವರ ಮೊಗದಲ್ಲಿ ಈ ಬಾರಿ ಮುಂಗಾರು ಮಳೆ ಮಂದಹಾಸ ಮೂಡಿಸಿದೆ. ಕಳೆದ 2 ವರ್ಷ ಮಂಕಾಗಿದ್ದ ಕೃಷಿ ಚಟುವಟಿಕೆಗಳು ಗರಿಗೆದರಿವೆ. ಅದರಲ್ಲಿಯೂ ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಬಿತ್ತನೆ ಕಾರ್ಯ ಭರದಿಂದ ಸಾಗಿದೆ. ಜೂನ್ ತಿಂಗಳಲ್ಲಿ ವಾಡಿಕೆಯಷ್ಟು ಮಳೆಯಾಗಿದೆ. ಜಿಲ್ಲೆಯ ಎಲ್ಲೆಡೆ ರೈತರು ಬಿತ್ತನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮರುಭೂಮಿಯಂತೆ ಕಾಣುತ್ತಿದ್ದ ಜಮೀನುಗಳು ಕೃಷಿ ಚಟುವಟಿಕೆಯಿಂದ ಕೂಡಿವೆ. ಉದ್ಯೋಗ ಅರಸಿ ಗುಳೆ ಹೋಗುತ್ತಿದ್ದ ಜನರು ಜಮೀನುಗಳತ್ತ ಮುಖ ಮಾಡ್ತಿದ್ದಾರೆ. ಹೆಸರು, ಸಜ್ಜೆ, ತೊಗರಿ, ಅಲಸಂದಿ, ಸೂರ್ಯಕಾಂತಿ, ಹತ್ತಿ ಸೇರಿದಂತೆ ಮುಂತಾದ ಬೆಳೆಗಳನ್ನ ಬಿತ್ತನೆ ಮಾಡ್ತಿದ್ದಾರೆ. 3 ವರ್ಷದಿಂದ ಮಳೆ ಆಗಿಲ್ಲ. ಈ ವರ್ಷ ಚಲೋ ಆಗ್ಯದ್ರಿ ಮಳೆಗಾಲ. ಇವಾಗ ಬಿತ್ತಕತ್ತಿ ಇವಾಗ ಮತ್ತೆ ಹಿಂಗೆ ಮಳೆ ಚಲೋ ಆಗಬೇಕು, ಬೆಳೆ ಚಲೋ ಬೆಳಿಬೇಕು. ಇವತ್ತು ಹೆಸರು ಬಿತ್ತಕತ್ತೀವ್ರಿ. ತೊಗರಿ 6 ತಿಂಗಳಿಗೆ ಬರ್ತದೆ, ಹೆಸರು 4 ತಿಂಗಳದಾಗ ಹೆಸರು ಬರ್ತವ್ರಿ. ಇನ್ನು ಸೂರ್ಯಪಾನ 3 ತಿಂಗಳದಾಗ ಸೂರ್ಯಪಾನ ಬರ್ತಾವ್ರಿ. ಮಳೆ ಚಲೋ ಆದ್ರೆ ಆತದ್ರಿ. ಇಲ್ಲಿಗೆ ಅನುಕೂಲ ಚಲೋ ಆಗ್ಯದ್ರಿ. ಮತ್ತೆ ಮುಂದೆ ಹೆಂಗಂತ್ರಿ? ಯಾದಗಿರಿ ಜಿಲ್ಲೆಯಲ್ಲಿ ವಾಡಿಕೆಯಂತೆ 836 ಮಿಲಿಮೀಟರ್ ಮಳೆ ಆಗಬೇಕು. ಜನವರಿಯಿಂದ ಜೂನ್ ವರೆಗೆ ಮಳೆಯ ವಾಡಿಕೆ ಪ್ರಮಾಣ 169.6 ಮಿಲಿಮೀಟರ್ ಇದ್ದು 167 ಮಿಲಿಮೀಟರ್ ಮಳೆಯಾಗಿದೆ. ಹೀಗಾಗಿ ಜಿಲ್ಲೆಯ ರೈತರಲ್ಲಿ ಹರ್ಷ ಮನೆ ಮಾಡಿದೆ. ಇದರಿಂದಾಗಿ ಜಿಲ್ಲೆಯಾದ್ಯಂತ ಭೂಮಿಗೆ ಬಿತ್ತನೆ ಬೀಜಗಳು ಬೀಳ್ತಿವೆ. ಜಿಲ್ಲೆಯಲ್ಲಿ 2.69 ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ವಿವಿಧ ಬೆಳೆಗಳ ಬಿತ್ತನೆಯ ಗುರಿಯನ್ನ ಹೊಂದಲಾಗಿದೆ. ಸದ್ಯಕ್ಕೆ 22,000 ಹೆಕ್ಟೇರ್ನಷ್ಟು ಪ್ರದೇಶ ಬಿತ್ತನೆಯಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಬಿತ್ತನೆ ಕಾರ್ಯ ಪ್ರಗತಿಯಾಗಲಿದೆ. ಕೃಷಿ ಇಲಾಖೆಯಿಂದ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ರೈತರಿಗೆ ಬೀಜ, ರಸಗೊಬ್ಬರ ವಿತರಣೆ ಮಾಡಲಾಗ್ತಿದೆ. ಯಾದಗಿರಿ ಜಿಲ್ಲೆಯ ವಾಡಿಕೆ ಮಳೆ 836 ಮಿಲಿಮೀಟರ್ ಇದ್ದು, ಜನವರಿಯಿಂದ ಇಲ್ಲಿವರೆಗೆ 169.6 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಇಲ್ಲಿವರೆಗೆ 167 ಮಿಲಿಮೀಟರ್ ಮಳೆ ಆಗಿದೆ. ಈ ಮಳೆಯಿಂದ ಬಿತ್ತನೆ ಪ್ರಾರಂಭ ಆಗಿದೆ. ಅರೌಂಡು ನಮಗೆ ಇರೋ ಟಾರ್ಗೆಟು 2,69,192 ಹೆಕ್ಟರ್ ವಿವಿಧ ಬೆಳೆಗಳ ಆವರಿಕೆ ಕ್ಷೇತ್ರ ಇದ್ದು, ಇದರ ಪೈಕಿ 22,600 ಹೆಕ್ಟರಷ್ಟು ಕವರೇಜ್ ಆವರಿಕೆ ಆಗಿದೆ. ಅರೌಂಡ್ 8% ಅಷ್ಟು ನಮ್ಮ ಬಿತ್ತನೆ ಆಗಿದೆ. ಲ್ಯಾಂಡ್ ಪ್ರಿಪ್ರೇಷನ್ ಆಕ್ಟಿವಿಟಿ, ಭೂಮಿ ಸಿದ್ಧತಾನೂ ಕಾರ್ಯ ನಡೆದಿದೆ. ಕಳೆದ ವರ್ಷ ಮುಂಗಾರು ಹಿಂಗಾರು ಎರಡರಲ್ಲಿಯೂ ಸಂಕಷ್ಟ ಅನುಭವಿಸಿದ್ದ ರೈತರು ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಸದ್ಯ ಮಳೆ ಬಿತ್ತನೆಗೆ ಪೂರಕ ವಾತಾವರಣವನ್ನ ನಿರ್ಮಿಸಿದೆ. ಇನ್ನು ಮುಂದಿನ ದಿನಗಳಲ್ಲಿಯೂ ಮಳೆ ಮುಂದುವರಿಯುತ್ತೆಂಬ ಭರವಸೆ ಹೊಂದಲಾಗಿದೆ. ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಕಾಂತ್ ಲಿಂಗೇರಿ ಜೊತೆ ಯಮನೂರಪ್ಪ ನಗನೂರು, ಸುದ್ದಿ ಟಿವಿ, ಯಾದಗಿರಿ.